ಸೊ ಗೈಸ್ ಇವತ್ತು ನಾನು ದೋಸೆ ಮಾಡಕ್ ಹೋಗಿ ಕೈಯೆಲ್ಲ ಸುಟ್ಕೊಂಡ್ಬಿಡ್ತು. ಹೆಲೋ ಗೈಸ್, ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಹೇಳ್ತಾ ನಾನು ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ನಾನು ನಮ್ಮ ರಾಮಾಯಣ ತರಿಸೋಕೆ ಬಂದಿದ್ದೆ. ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಬಿರಿಯಾನಿ ತಿನ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ನಮ್ಮ ಚೌಟ್ರಿ ಕೆಲ್ಸದ ಕಡೆ ಹೊರಟ್ವಿ. ಆಯ್ತು. ಆಮೇಲೆ ಅಲ್ಲಿಂದ ನಾವು ಫೈನಲಿ ಚೌಟ್ರಿ ಕಡೆಗೆ ಬಂದು ಆಮೇಲೆ ಹಿಟ್ಟು ಬೇಕಿತ್ತು ಅಂತ ದೋಸೆಗೆ ಸ್ವಲ್ಪ ಹಿಟ್ಟು ರುಬ್ಕೊಂಡು ಆಮೇಲೆ ಅಲ್ಲಿಂದ ಹಿಟ್ಟು ಕಲಿಸ್ಬೇಕಿತ್ತು ಅಂತ ದೋಸೆಗೆ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ಆಲೂಗಡ್ಡೆ ಬೇಯಿಸ್ಕೊಂಡ್ಬಿಟ್ಟು ನೀರು ಚಲ್ತಿದ್ವಿ. ನೀರೆಲ್ಲ ಚಲ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ಸ್ವಲ್ಪ ಆಲೂಗಡ್ಡೆ ಸುಲಿಯನಂತ ಸುಲಿತಿದ್ವಿ 3 ಜನ ಕುತ್ಕೊಂಡು. ಓಕೆ, ಸೂಪರ್. ಸೊ ಗೈಸ್ ನಾವು ಫೈನಲಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಆಮೇಲೆ ಅಲ್ಲಿಂದ ದೋಸೆ ಹಂಚ್ ಮೇಲೆ ತುಕ್ಕಿಡಿದಿತ್ತು ಅಂತ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ಅಲ್ಲಿಂದ ಸ್ನಾಕ್ಸ್ ಕೊಟ್ಟು ಅಂತ ಸ್ನಾಕ್ಸ್ ತಿನ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ದೋಸೆ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಫೈನಲಿ ದೋಸೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿಂದ ನಾನು ದೋಸೆ ಮಾಡೋಣಂತ ದೋಸೆ ಮಾಡ್ತಿದ್ದೆ. ಕೈ ಮೇಲೆ ಇದ್ದಿದ್ದು ಕೂದಲು ಗೀದ್ಲೆಲ್ಲ ಸುಟ್ಟೋಗ್ಬಿಟ್ಟು. ಅಲ್ಲ ಗೈಸ್, ಫೈನಲಿ ದೋಸೆ ಗೀಸೆ ಎಲ್ಲ ಹಾಕೋದು ಮುಗೀತು. ಆಮೇಲೆ ದೋಸೆ ಹಾಕೋದು ಮುಗೀತಲ್ಲ ಅಂದ್ಬಿಟ್ಟು ನಾವು ಮನೆಗೆ ಹೋಗೋಣಂತ ಹೋಗ್ತಿದ್ವಿ. ಅಣ್ಣ ನೋಡಿ ಗೈಸ್, ಇಷ್ಟು ಏಜ್ ಆಗೈತೆ, ಬಟ್ ಆ ಹೆಂಡತಿ ಮೇಲೆ ಪ್ರೀತಿ ಇನ್ನೂ ಕಡಿಮೆನೇ ಆಗಿಲ್ಲ. ಅವ್ರ ಹೆಂಡತಿಗೋಸ್ಕರ ಮಸಾಲೆ ದೋಸೆ ಮಾಡ್ಕೊಂಡು ಹೋಗ್ತೈತಿ ಅಣ್ಣ. ಸೊ ಗೈಸ್ ಆಮೇಲೆ ಅಲ್ಲಿಂದ ನಾವು ಊಟ ಗೀಟ ಎಲ್ಲ ಮಾಡ್ಕೊಂಬಿಟ್ಟು ನೈಟ್ 12 ಗಂಟೆ ಆಗಿತ್ತು. ಆಮೇಲೆ ನಾವು ಅಲ್ಲಿಂದ ನೈಟೇ ಮನೆಗೆ ಹೊರಟಿದ್ದೆವು. ಸಿಕ್ಕಾಪಟ್ಟೆ ನಿದ್ದೆ, ಕಣ್ಣೆಲ್ಲ ಚಬುತ್ತಿದ್ವು. ಆಮೇಲೆ ಅಲ್ಲಿಂದ ಹಾಗೆ ಕಣ್ಗಿನೆಲ್ಲ ಉಚ್ಕೊಂಡ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಏನು ಮಾಡೋಕ್ಕಾಗಲ್ಲ, ಕಷ್ಟ ಅಂದ್ಬಿಟ್ಟು. ಇವತ್ತಿನ ನೆಕ್ಸ್ಟ್ ಕಳ್ಸ್ಕೊಣ. ಇನ್ನು 1K ಫಾಲೋವರ್ಸ್ ಕಂಪ್ಲೀಟ್ ಆಗಕ್ಕೆ ಇನ್ನು ತುಂಬಾ ದೂರದಲ್ಲಿ ಇದೀವಿ. ಬೇಗ ಫಾಲೋ ಮಾಡ್ಕೊಂಡ್ಬಿಡಿ. ಟಾಟಾ, ಬೈ ಬೈ, ಲವ್ ಯು. ಲೈಕ್ ಮಾಡ್ರಿ, ಒಂದು ಫಾಲೋ ಮಾಡ್ರೋ ಶಿಷ್ಯಂದ್ರ.